I got some dirty shit to pick up at the dry cleaner. I got a tidy bitch to pick up, I got love Selena. Shawty hop up in the whip, but I ain't never seen her. Shawty love the way I whip it in. ಸೊ ಹೆಂಗದಿರಪ್ಪ ಎಲ್ಲರೂ ಭಾಳ ದಿನ ಆದ್ಮ್ಯಾಗ ಬಂದೀನಿ ಮತ್ತೆ ವಾಪಸ್ ರಿಟರ್ನ್. ಮತ್ತು ಈಗ ಕಂಟಿನ್ಯೂ ವ್ಲಾಗ್ಸ್ ಬರ್ತಾವ. ಈಗ ನಾವೆಲ್ಲಪ್ಪ ಹೊಂಟಿವಿ ಅಂದ್ರೆ ಇವತ್ತು ಏಕಾದಶಿ. ಸೊ ಅದಕ್ಕೆ ನಾವು ಗುಡಿಗೆ ಹೋಗೋದು ಪ್ಲಾನ್ ಮಾಡೀವಿ. ಬಟ್ ಅಲ್ಲಿಂತ್ರ ಮುಂಚೆ ನಾವು ಇದಕ್ಕೆ ಹೋಗೋಣಂತ ಎಲ್ಲಿ ಗುಡಿಯಾಳಕೆರೆಗೆ ಹೋಗೋದು ಪ್ಲಾನ್ ಆಗಿತ್ತು ನಮ್ದು. ಸೊ ಬರ್ರಿ ಹೋಗೋಣ ಗುಡಿಯಾಳಕೆರೆ ನೋಡಾಕ. ನೀರ್ ಬಂದಿದಂತ ಅವ ಹೇಳಂತಿದ್ದ, ಇನ್ನೂ ಹಿಂದ್ ಕೂತಾನ ನೋಡ್ರಿ ಅವ ಹೇಳಂತಿದ್ದ ಅದ ಈಗ ನೋಡಕ್ ಹೋಗೋಣ ಬರ್ರಿ. ಸೊ ಏನಪ್ಪಾ ಅಂದ್ರ ಹೊಂಟ್ವಿ ನಾವು. ಅವರು ಮುಂದೆ ವಿನ್ನು ಕುಂತ ಮತ್ತು ಅದು ಸ್ವಲ್ಪ ಗಾಡಿ ಒಳಗೆ ಹವಾ ಕಮ್ಮಿ ಇತ್ತ. ಹವಾ ಕಸ್ಕೊಂಡು ಅವಂಗ ಮುಂದೆ ಕುಂದರ್ಸಿದ್ವಿ. ಅವ ಮುಂದೆ ಕುಂದರ್ತೀನಂತ ಮುಂದೆ ಕುಂತಾನೆ. ಇವತ್ತು ಅದು ಮೊಹರಂ ಒಂದು ಐತಲ್ರಿಪ್ಪ, ಅದಕ್ಕೆ ಎಲ್ಲ ಕಡೆ ಎಲ್ಲ ಅಂಗಡಿನೂ ಬಂದಾಗ್ಯಾವ. ನಾವು ಹಾಡು ಕೇಳ್ಕೊಂತ ಮಸ್ತ್ ಜೋಗ್ರಾಫಿ ಒಟ್ಟು ಅದ ಒಂದು ಹಾಡು ಕೇಳ್ಕೊಂತ ಸುಮ್ಮನೆ ಹೊಂಟೀವಿ. ಮುಂದೆ DJ ಚರ ಇಲ್ಲ, ಇದು ಬೆಂಗಲ್ ಬಂಗಾರಿ ಕೇಳಂತಿದ್ದೆ. ಆಮ್ಯಾಗ ಜೋಗ್ರಾಫಿ ಹಚ್ಚಿದ್ದೆ, ಸಾರಿ ಮತ್ತು ಏನಪ್ಪ ಅಂದ್ರೆ ಈಗ ಅಲ್ಲಿ ಇದು ಹಚ್ಚಿದ್ರೆ DJ ಹಚ್ಚಾರ, ಅದು ನೋಡ್ರಿ. ಅದು ಅವ್ರದೊಳಗೆ ಕಾಂಪಿಟೇಷನ್ ಬಿದ್ದಿತ್ತು, ಅದಕ್ಕೆ ತೋರ್ಸೋಕ್ಕಾಗಲಿಲ್ಲ. ಸೊ ಏನಪ್ಪ ಅಂದ್ರೆ ಒಂದು 5 ಕಿಲೋಮೀಟ್ರ್ ಬಂದಿದ್ದಿಲ್ಲ, ಮಳೆ ಚಾಲು ಆಗಿಬಿಟ್ಟೈತಿ. ಹಂಗೆ ನೋಡ್ರಿ ಅಷ್ಟು ಜೋರು ಐತಿ ಮಳೆ. ಆ ಮಳೆ ಇವಂಗೆ ಅಣ್ಣ ಅಂತೀನಿ, ನಮ್ಮ ಅಣ್ಣಗೆ ಗಾಡಿ ಹೊಡಿಪ ಇರಲಿ ಆಗಿದ್ದಾಗಲಿ ನೋಡಕ್ಕೆ ಬರ್ತೈತೆ ಅಂಥೇಳಿ ಕೇಳೋಣವಲ್ಲ. ಅದು ಬಾಜು ಒಂದು ಕಾರ್ ಬಂದಿತ್ತು, ಅವ್ರಿಗೆ ಮಾತಾಡ್ಸ್ಕೊಂತ ಹೊಂಟಿದ್ದ. ಸೊ ಈಗ ಈಗ ಮಳೆ ನಿಂತಂದ್ರೆ ಏನಪ್ಪ ಅಂದ್ರೆ ಮಳೆ ನಿಂತ ಈಗ ಸದ್ಯ. ಮತ್ತು ಅದಕ್ಕೆ ಇವು ಅಳಗಾಡ್ಸಂತ ಗಾಡಿ ಹೊಡ್ಯಾಕ ತೆಗ್ ಒಂದು ಭಾಳ ಐತ್ರಿಪ್ಪ ಆ ರೋಡ್ ಮ್ಯಾಗ ಹೋಗ್ಬೇಕಂದ್ರೆ ವೈಕ್ ಅನ್ನಿಸ್ತೈತಿ. ಇವ್ ಮುಖ ಮುಚ್ಕೊಳ್ಳೋ ಅಂತಾರೆ ಇವ್ರು, ಕ್ಯಾಮ್ರಾದಾಗ ತೋರಿಸ್ತೀನಿ ಅನ್ನೋದಕ್ಕೆ. ಅವ್ರಿಗೆ ಗೊತ್ತಿಲ್ಲ ಆಗಲೇ ಅವ್ರು ಕಂಡ್ಯಾರ ಅನ್ನೋದು. ಸೊ ಅದಕ್ಕೆ ನಕ್ಕೊಂತ ಮಾತಾಡ್ಕೊಂಡು ಹೊಂಟಿದ್ವಿ ನಾವು. ಬರ್ರಿ ಹಿಂಗೆ ಸ್ಟೇಟ್ಯೂನಾಗಿರ್ರಿ. ಇದು ಕಾರ್ದಾಗ ಮಾತಾಡಂತಿದ್ದ ನೋಡ್ರಿ ಅವ ಆಗಲೇ. ಆ ಕಾರ್ದವನು ಇನ್ನೂ ಮುಂದೋಗಿಲ್ಲ. ಅವ್ನು ಸಂಬಂಧ ನಿಂತು ಸಾಕಾತ. ಒಂದಿನ ಟೈರ್ ಪಂಚರ್ ಆಗಿತ್ತಂತ, ಅದು ವಿಡಿಯೋ ಮಾಡಲಿಲ್ಲ ನಾವು. ಮಾಡಿದ್ರೆ ಕಂಟೆಂಟ್ರ್ ಸಿಕ್ತಿತ್ತು ಇನ್ನೊಂದು ಸ್ವಲ್ಪ. ಮಾಡಲಿಲ್ಲ, ಮಳೆಯಾಗ ತೊಳಸ್ಕೊಂಡು ಕೂದಲ ಒಂದೆಲ್ಲ ಹಸಿ ಆಗಿಬಿಟ್ಟಿದ್ವು. ಇರಲಿ, ಏನು ಮಾಡೋಕ್ಕೆ ಬರಲ್ಲ. ನೋಡ್ರಿ, ಕಂಟಿನ್ಯೂ ಆಗಿರ್ರಿ ಹಿಂಗೆ. ಸೊ ಏನಪ್ಪ ಅಂದ್ರೆ ಇಲ್ಲಿ ಒಂದು ಕಡೆ ಅಂಗಡಿಗೆ ನಿಂತು ಚಿಪ್ಸ್ ಎಲ್ಲ ತೊಗೊಂಡ್ವಿ. ಚಿಪ್ಸ್ ಎಲ್ಲ ತೊಗೊಂಡು ಅದ ಡಿಕೆ ಗಿಡ ಅಂತೀವಿ ನೋಡ್ರಿ, ಅದೇ ಇವತ್ತಿನ ಪಾರ್ಟಿ ನಮ್ಗೆ. ಮತ್ತು ಏನು ಮತ್ತೀಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನೋಡ್ರಿ. ನಾವು ಜರ್ನಿ ಸ್ಟಾರ್ಟ್ ಮಾಡ್ಬೇಕಂದ್ರೆ ನಾವು ಕುಂತಾಗ ಇವ ಮತ್ತೊಂದು ಕುರ್ಕುರೆ ತೊಗೊಳ್ಳೋಣ ಅಂತ ಮತ್ತೆ ಹೇಳಿದ್ದ. ಸೊ ಅವ್ನು ಕಾಡಿಸಿ ಈಗ ಮತ್ತೆ ಸ್ಟಾರ್ಟ್ ಆಗಿತ್ತು ನಮ್ಮ ಜರ್ನಿ. ಸೊ ಹಾಡು ಕೇಳ್ಕೊಂತ ಯಾವಾಗ ನಿಯರ್ ಬಂದ್ವಿ ಡೆಸ್ಟಿನೇಷನ್ ಕಡೆ ಗೊತ್ತಾಗಲಿಲ್ಲ. ಅದೇನು ಕಾಣತಿದ್ದಲ್ಲ ಕೆರೆ, ಅದ ಗುಡಿಯಾಳ ಕೆರೆ. ನೋಡ್ರಿ ವ್ಯೂ ಹೆಂಗೈತಿ. ಈ ಜಾಗ ದೊಡ್ಡದೈತ್ರಿ ಅದು ಕೆರೆ, ಕಾಣಕ್ಕೆ ಅಷ್ಟೇ ಇಲ್ಲ ಹಿಂಗೆ ಕಾಣಂತೈತಿ. ಬಟ್ ಭಾಳ ದೊಡ್ಡದೈತೆ ಅದು. ಸೊ ನೋಡ್ರಿ ಹೆಂಗೈತೆ ಅನ್ನೋದು ತೋರಿಸ್ತೀನಿ ನಿಮಗೆ ವ್ಲಾಗ್ದಾಗ. ಹಿಂಗೆ ಸ್ಟೇಟ್ಯೂನ್ ಆಗಿರ್ರಿ, ನೋಡ್ತಾ ಇರ್ರಿ. ಸೊ ಏನಪ್ಪ ಅಂದ್ರೆ ಈಗ ಬಂದ್ವಿ ನಾವು ಡೆಸ್ಟಿನೇಷನ್ ಕಡೆ. ಆಗಲೇ ಬಂದಾರ ಮಂದಿ, ಅಂದ್ರೆ ಅವರು ಬಂದಿರ್ಬೋದು. ಯಾವಾಗ ಬಂದಾರ ಗೊತ್ತಿಲ್ಲ ನಂಗೆ, ಒಟ್ಟು ಬಂದಾರ. ಸೊ ಈಗ ಏನು ಮಾಡೋದು ನನಗೂ ಗೊತ್ತಿಲ್ಲ. ಅವ್ರು ಎದಕ್ಕೆ ಸುಮ್ಮನೆ ಹೋಗೋಣ ತಂದಿದ್ದಕ್ಕೆ ಪ್ಲ್ಯಾನ್ ಆಗಿದ್ದದ. ಬಂದು ನಿಂತ್ವಿ ಇನ್ನು. ಸೊ ಏನಪ್ಪ ಅಂದ್ರೆ ಈಗ ಬಂದು ಜಾಕೆಟ್ ಎಲ್ಲ ತೆಗೆದು ನಿಂತಿದ್ವಿ. ಗಾಳಿ ಅಂತೂ ಭಾಳ ಜೋರು ಐತಿ, ಮಾತಾಡೋಕ್ಕೂ ಆಗೋಲ್ತು. ಇವರು ಎಲ್ಲ ಚಪ್ಪಲೆಲ್ಲ ಸೀದಾ ಮಾಡಿಕೊಂಡು ಕಾಲೆಲ್ಲ ತೊಳ್ಕೊಂಡ್ರೆ. ಈಗ ಎಲ್ಲಿ ಹೊಂಟಿವಿ ಅಂದ್ರೆ ಆ ಫೋಟೋಸ್ ನೋಡಂತಿದ್ವಿ. ಓಕೆ ಇಲ್ಲ ಸಾರಿ, ಕ್ಯಾಮ್ರಾದಾಗ ಇದು ನೋಡಂತಿದ್ವಿ, ಬ್ಯಾಟ್ರಿ ಚೆಕ್ ಮಾಡಂತೀವಿ. ಯಾಕಂದ್ರೆ ಈಗ ಫೋಟೋಸ್ ಎಲ್ಲ ತೊಗೊಳ್ಳೋಣ. ಅವಂದು ಇದ್ದಿದ್ದು ಒಂದು ಐಫೋನ್ ನಮ್ಮ ಕಡೆ. ಸೊ ನಾವು ಪೀಸ್ ಅಂತ ಹುಡ್ಕೊಂತ ಬಂದಿದ್ವಿ. ಖರೆ ಭಾಳ ಪೀಸ್ ಐತಲ್ಲಿ, ಫುಲ್ ಶಾಂತಿ ಇತ್ತು. ನೀರಿಂದ ಒಂದು ಸೌಂಡ್ ಮತ್ತು ಗಾಳಿದು ಒಂದು, ಅಷ್ಟು ಬಿಟ್ಟರೆ ಮತ್ತೆ ಯಾರೂ ಇದ್ದಿದ್ದಿಲ್ಲ. ಒಂದು ಸ್ವಲ್ಪ ಮಂದಿ ಮೀನಾ ಹಿಡಿ ಅಂತಿದ್ರೆ, ಅವ್ರೇನು ಸೌಂಡ್ ಮಾಡಂತಿದ್ದಿದ್ದಿಲ್ಲ. ಅವ್ರಿಗೆ ಮೀನಾ ಹಿಡೀಲಿ ಅಂತೇಳಿ ಅವ್ರದವ್ರಿಗೆ ಕೆಲಸ ಮಾಡೋಕೆ ಕೊಟ್ಟು ನಾವು ಕೆಲಸ ಮಾಡಂತಿದ್ವಿ ನೋಡ್ರಿ. ಅದು ಮೀನಾ ಹಿಡಿಯೋದಿದೆಲ್ಲ ಅವ್ರು ದೇಸಿ ಟೆಕ್ನಿಕ್ ಯೂಸ್ ಮಾಡ್ತಾರೆ. ಫಿಶಿಂಗ್ ರಾಡ್ ಯೂಸ್ ಮಾಡಲ್ಲ ಅವ್ರು, ಬಾಟಲಿಗೆ ಕಟ್ಟಿ ಇಟ್ಟಾರೆ. ಸೊ ನೋಡ್ರಿ, ಹಿಂಗೆ ಸ್ಟೇ ಟ್ಯೂನ್ ಆಗಿರ್ರಿ. ಸೊ ಏನಪ್ಪ ಅಂದ್ರೆ
ಫೋಟೋಶೂಟ್ ಮಾಡೋಣ ಅಂದಿದ್ರೆ ಅಲ್ಲಿ ನೀರಾಗ ಕಳ್ಸ್ಯಾರ ನಂಗೆ. ಅಂದ್ರೆ ಅಲ್ಲಿ ಕಲ್ಲು ಐತಿ ಒಂದು, ಅಷ್ಟು ಡೀಪ್ ಇಲ್ಲ. ಸೊ ಅಲ್ಲಿ ನಿಂತಿದ್ದೆ ನಾನು. ಈಗ ಹೊರಗೆ ಬಾ ಅಂತೇಳಿ ಭಯ ಅಂತಾರೆ ನೋಡ್ರಿ ಅವರು. ಸೊ ಅದಕ್ಕೆ ಸುಮ್ಮನೆ ಹೊರಗೆ ಬಂದು, ಡೀಪ್ ಏನಿಲ್ಲ ಅದು, ರಜ್ ಅಂತೂ ಭಾಳ ಐತಿ. ಹೊರಗೆ ಬಂದೀನಿ. ನಾ ಹೊರಗೆ ಬರೋಕೆ ನಮ್ಮ ವಿನ್ನು ಅವ್ರ ಒಳಗೆ ಹೋಗ್ಯಾರ. ಶೆಟ್ಟಳ್ಳಿ ಮನುಷ್ಯ ಅವ್ರ, ಅಂದ್ರೆ ಫುಲ್ ಜೋಶ್ದಾಗಿರೋರು. ಸೊ ಚಪ್ಪಲ್ ಅಂದ್ರೂ ಸ್ವಚ್ಛ ಆದರು ನೀರಾಗ ಹೋದ್ಮ್ಯಾಗ. ಈಗ ನೋಡ್ರಿ ಈಗ ಸೊ ಅವ ಬಿದ್ದಿದ್ದು ಹೊಡ್ತಕ್ಕೆ ಪಾಪ ಅವ್ನ ಕಾಲು ಹೊಳ್ಳಿ ಬಿಟ್ಟೈತಿ. ಅವಂದು ನಗುನ ಕಂಟ್ರೋಲ್ ಆಗೋಲ್ತು ನಮಗೆ. ಎಷ್ಟು ನಕ್ಕಿವಂದ್ರೆ ಹೊಟ್ಟೆಲ್ಲ ನೋವಾಗ್ತಿತ್ತು. ಇನ್ನೂ ನಗಂತಿದ್ದೆ ನಾ, ಬಟ್ ಕಂಟ್ರೋಲ್ ಮಾಡ್ಕೊಂಡೀನಿ. ಯಾಕೆ ಗೊತ್ತಿಲ್ಲ. ಅವ್ನು ನೋಡಿದ್ರೆ ಒಂದು ಸೈಡ್ ಪಾಪವನ್ನ ಸ್ಥಿತಿ. ಅವನೊಂದು ಫೋಟೋ ಬಂದೈತಿ ನೋಡ್ರಿ, ಇಲ್ಲಿ ತೋರಿಸ್ತೀನಿ. ಕ್ಲಿಯರ್ ಹಾಕಿಲ್ಲ, ಇಲ್ಲಿ ಹಾಕ್ತೀನಿ ನೋಡ್ರಿ ಸೈಡಿಗೆ. ನೋಡ್ರಿ ಅದು ಬೀಳ್ಬೇಕಾದ್ರೆ ಕ್ಲಿಕ್ ಆಗಿದ್ದೆ. ಮತ್ತು ಏನಪ್ಪ ಅಂದ್ರೆ ಅಷ್ಟು ಬಿದ್ದರೂ ಅವಂಗೆ ಫೋಟೋ ತೊಗೊಳೋದೈತೆ. ಸೊ ಫೋಟೋ ತೊಗೊಳಕಂತೇಳಿ ಮತ್ತೆ ನೀರಾಗ ಇಳಿತೀನಿ ಅಂಥೇಳಿ ಗಂಟು ಕಟ್ಕೊಂಡು ನಾನು. ನೋಡ್ರಿ ಅವ ಶಾಣೆ. ನೋಡ್ರಿ ಇಲ್ಲಿ ಮತ್ತೆ ನೀರಾಗ ಹೊಂಟಾನೆ. ನಡೀದೈತೆ ನಾ ಫೋಟೋ ತೊಗೊಳವ ಅಂಥೇಳಿ. ಫೋಟೋ ತೊಗೊಂಡಿದ್ದ ಒಂದು ಐ ಡಿ ಮೆನ್ಷನ್ ಮಾಡಿರ್ತೀನಿ ನೋಡ್ರಿ. ಅದು ಐ ಡಿ ಕಲ್ಸಿದ ಮಾಡತ್ತಾನೆ. ಇಂದು ತಾಯಿ ಗುಣ ಹಾಡು ಹಾಕ್ಬೇಕ್ರಿ ಅವಂಗೆ. ಅವನ ಅಂದು ಕಳ್ಸ್ಯಾನ ಹಾಡು ಹಾಕಬೇಕು ನೀ ಅಂತೇಳಿ. ನಾನು ಹಾಕಲ್ಲ ಅದು ಸುಮ್ಮನೆ. ಮತ್ತು ಕಾಪಿರೈಟ್ ಬಿತ್ತಂದ್ರೆ ನಾ ಇದು ಮಾಡ್ಬೇಕಾಕೈತಿ. ಸೊ ಏನಪ್ಪ ಅಂದ್ರೆ ಹೊಟ್ಟೆ ಒಂದು ಭಾಳ ಹಸ್ದೈತಿ. ಅದಕ್ಕೆ ಚಿಪ್ಸ್ ಅಂತಂದಿದ್ವಲ್ಲ, ಅದು ತಿನ್ನಕ್ಕಂಥೇಳಿ ಹೊಂಟೀವಿ. ಮತ್ತು ಈಗ ಗಾಡಿ ಚಾವಿ ಹುಡ್ಕಂತಿದ್ವಿ. ಗಾಡಿ ಚಾವಿ ಮೇ ಬಿ ಗಾಡ್ಯಾಗ ಇರ್ಬೋದು. ಹೌದು, ಗಾಡ್ಯಾಗ ಐತಿ ಗಾಡಿ ಚಾವಿ. ಅಲ್ಲೇ ಬಿಟ್ಟು ಹೋಗಿಬಿಟ್ಟಿವಿ. ಚೊಕ ಮಂದಿ ಬಂದಿದ್ರು. ಅದು ಚಿಪ್ಸ್ 3 ಚಿಪ್ಸ್, ಒಂದು ಸ್ಕಾಪಿಟೋಸ್, ಇದು 2 ಚೀಸ್ ಬಾಲ್ ಮತ್ತು ಇದು ಮ್ಯಾಗಿ ತೊಗೊಂಡೋಗಿದ್ವಿ. ನಂದು ವಿನ್ನು ಚೀಸ್ ಬಾಲ್ ಸಂಬಂಧ ಜಗಳ ಆಗಂತಿತ್ತು. ಆ ಜಗಳ ಸಾಲ್ವ್ ಮಾಡಾಕಿವ ಸ್ಕಾಪಿಟೋಸ ತೊಗೊಂಡಾನ. ನೀವು 1 ರೂಪಾಯಿ ತಿನ್ನಿರಿ, ನಾ 5 ರೂಪಾಯ್ದು ತಿಂತೀನಿ ಅಂಥೇಳಿ. ಅದರದಾಗೂ ಅರ್ಧ ಕೆಳಗೆ ಚೆಲ್ಲಿನ ತಿನ್ನಕ್ಕೆ ಹೋಗಿ. ಅಲ್ಲಿ ಗಾಳಿ ಒಂದು ಭಾಳ ಜೋರು ಇತ್ತಿದ್ರಿಪ್ಪ. ಅದ್ರ ಸಂಬಂಧ ತಿನ್ನಬೇಕಾದ್ರೆ ಅರ್ಧ ಕೆಳಗೆ ಇವನ್ ಮಕ ನೋಡ್ರಿ ಇವಂದು. ಸೊ ಏನಪ್ಪ ಅಂದ್ರೆ ಅದು ಒಂದು ಮಖಕ್ಕೆಲ್ಲ ಇದಾತ್ ಬಿಟ್ಟಿತ್ತು ಕುರ್ಕುರಿ. ಮತ್ತು ಸ್ಕೋಪಿಟೋಸ್ ಸಂಬಂಧ ಜಗಳ ಆಗಂತಿತ್ತು. ಅವ ಸಾಸ್ ಕೆಚಪ್ ಹಾಕಬೇಡಂದ್ರು ಹಾಕ್ಯಾನ. ನೋಡ್ರಿ ಇಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಹಾಕ್ಯಾನ ಅನ್ನೋದು. ಅದು ಪೂರಾ ಹಿಂಗೆ ಹಸಿ ಆಗಿಬಿಟ್ಟಿತ್ತು. ಆದರೂ ಸುಮ್ಮನೆ ತಿಂದ್ವಿ. ಅದೇ ಹೊಟ್ಟೆ ಒಂದು ಹಸ್ತಿತ್ತು ಅಂಥೇಳಿ ಹಂಗೆ ದನ ತಿನ್ನಂಗೆ ತಿನ್ನಂತೀವಿ ಎಲ್ಲರೂ ಅಂದ್ರೆ ನಾವು ಒಬ್ಬನೇ. ಮತ್ತು ಡ್ಯಾನ್ಸ್ ಮಾಡ್ಕೊತ ತಿಂದೀವಿ. ಹಾಡು ಹಚ್ಚಿದ್ದ, ಅದು ಯಾವುದು ತಕ ಅದು ಹಾಡು ಹಚ್ಚಿದ್ದ ರೀ. ಅದು ಹಾಡು ಕೇಳ್ಕೊತ ಈಗ ಮ್ಯಾಗಿ ಸಂಬಂಧ ಜಗಳ ಅಂತೀವಿ. ಎಷ್ಟು ಉಳಿದಿದ್ದು ಒಂದು ಮ್ಯಾಗಿ, ಅವ ಒಂದು ನಾವೊಂದು. ಇವ 3 ತೊಗೊಂಡ. ನೀವು ಅಣ್ಣ ಅವನ ಸಂಬಂಧ 3 ತಿನ್ನಲಿ ಬಿಡು ಅಂಥೇಳಿ 3 ತಿಂದ್ವಿ. ಈಗ ಮತ್ತೆ ಫೋಟೋಶೂಟಿಗೆ ಹೋಗೋದು. ಸೊ ಏನಪ್ಪ ಅಂದ್ರೆ ನಾನು ಹೊಂಟೀನಿ ಒಳಗೆ. ಅಂದ್ರೆ ನೀರೊಳಗೆ ಚಪ್ಪಲಿ ಹಿಡ್ಕೊಂಡು, ಕೈಯಾಗ ಚಪ್ಪಲಿ ಹಿಡ್ಕೊಂಡು ಹೊಂಟಿದ್ದೆ. ಹಾಗಲೇ ಹಸಿ ಆಗ್ಯಾವ, ಆದರೂ ಸುಮ್ಮನೆ ಹೊಂಟೀನಿ. ಬಟ್ ಏನಂದರೆ ಈ ಸತಿ ಮಸ್ತ್ ಫೋಟೋ ಬಂದಾವ. ಇಲ್ಲಿ ಕಾಣಂತಿತ್ತು ನೋಡ್ರಿ ನಿಮಗೆ. ಬಟ್ ಭಾರಿ ಬಂದಾವ ಫೋಟೋ. ಇವ ನಮ್ಮ ಅಣ್ಣದಾಗ ಅಂತಿದ್ದ, ಅದು ಇಲ್ಲಿ ಹಾಕ್ತೀನಿ ಸೈಡಿಗೆ. ಮತ್ತು ಪೋಸ್ಟು ಮಾಡಿರ್ತೀನಿ ಇನ್ಸ್ಟಾಗ್ರಾಮ್ದಾಗ. నేను ಇನ್ಸ್ಟಾ ಐ ಡಿನೂ ಮೆನ್ಷನ್ ಮಾಡಿರ್ತೀನಿ. ಸೊ ಅಲ್ಲೇನು ಫಾಲೋ ಮಾಡಿರಿ, ಸಪೋರ್ಟ್ ಮಾಡಿರಿ. ಸಲ್ಮಾನ್ ಖಾನ್ ಪೋಸ್ ಕೊಡೋಕೆ ಹೋಗಿ ನಾನು ಬೀಳ್ತಿದ್ದೆ ಅವನಂಗೆ. ಬಟ್ ಕಂಟ್ರೋಲ್ ಆಗಿತ್ತು ನನ್ನ ಕೈಯಾಗ. ಗಾಳಿ ಭಾಳ ಜೋರು ಐತಿ, ಗಾಳಿ ಜಕ್ಕೊಳಂತಿತ್ತು. ಮತ್ತು ಇರಲಿ, ನೋಡ್ತಾ ಇರ್ರಿ. ಸೊ ಏನಪ್ಪ ಅಂದ್ರೆ ಈಗ ವಾಪಸ್ ಹೊಂಟ್ವಿ ನಾವು ಮನೆ ಕಡೆ. ಮತ್ತು ಏನಪ್ಪ ಅಂದ್ರೆ ಇವತ್ತು BGMI ಟೂರ್ನಮೆಂಟ್ ಆರೆಂಜ್ ಟೀಮ್ ಗೆದ್ದೈತಿ. ಅದೊಂದು ಖುಷಿ ಐತಿ ನಮ್ಗೆ. ಈಗ ಏರ್ಪೋರ್ಟ್ ರೋಡ್ಲೇ ಹೋಗೋದೈತಿ. ಆಗಲೇ ಒಂದು ಹಳ್ಳ್ಯಾಗಿಂತ್ರ ಬಂದಿದ್ವಿ. ಈಗ ಏರ್ಪೋರ್ಟ್ ರೋಡ್ಲೇ ಹೊಂಟೀವಿ ನೋಡ್ರಿ. ಏನಪ್ಪ ಅಂದ್ರೆ ಈಗ ಬಂದ್ವಿ ನಾವು ಹುಬ್ಳಿ ಒಳಗೆ. ಅದು ಗುಡಿಯಾಳ
ಊರ್ದಾಗಿತ್ತು. ಬಟ್ ಈಗ ನಾವು ಹುಬ್ಳಿಗೆ ಬಂದೀವಿ. ಈಗ ಗುಡಿಗೆ ಹೋಗೋದೈತಿ. ಸೊ ಬರ್ರಿ ಗುಡಿಗೆ ಹೋಗೋಣ. One eternity later. ಸೊ ಏನಪ್ಪ ಅಂದ್ರೆ ಗುಡಿಗೆ ಹೋಗಿ ಬಂದ್ವಿ. ಅಲ್ಲಿ ಗುಡಿಯಾಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ಸ್ವಲ್ಪ ಬ್ಯುಸಿಯಾಗಿದ್ದೆ ನಾನು. ಮತ್ತು ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡೋದು ಸಮಯ ಬಂದೈತಿ. ಈಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಮತ್ತು ಸ್ವಲ್ಪ ಬರೆಯೋದೆಲ್ಲ ಐತಿ, ಅದ್ರ ಸಂಬಂಧ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ನನ್ನ ಚಾನಲಿಗೆ ವಿಸಿಟ್ ಮಾಡಿರಿ. ಬಾಯ್. ಏನಪ್ಪ ಅಂದ್ರೆ ಈಗ ಬಂದ್ವಿ ನಾವು ಹುಬ್ಳಿ ಒಳಗೆ. ಅದು ಗುಡಿಯಾಳ ಊರ್ದಾಗಿತ್ತು. ಬಟ್ ಈಗ ನಾವು ಹುಬ್ಳಿಗೆ ಬಂದೀವಿ. ಈಗ ಗುಡಿಗೆ ಹೋಗೋದೈತಿ. ಸೊ ಬರ್ರಿ ಗುಡಿಗೆ ಹೋಗೋಣ. ಸೊ ಏನಪ್ಪ ಅಂದ್ರೆ ಗುಡಿಗೆ ಹೋಗಿದ್ದು ತೋರ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ಮೊಬೈಲ್ ಒಳಗೂ ಸ್ವಲ್ಪ ಚಾರ್ಜಿಂಗ್ ಇದ್ದಿದ್ದಿಲ್ಲ. ಓನ್ಲಿ 5% ಇತ್ತು. ಅದಕ್ಕೆ ಈಗ ಮಾಡೋಕೆ ಆಗಲ್ಲ ಅಂಥೇಳಿ ಬಿಟ್ಟೆ. ಮತ್ತು ಇವತ್ತೇನಪ್ಪ ಅಂದ್ರೆ ಇವತ್ತಿನ ವ್ಲಾಗ್ ಇಲ್ಲೇ ಏನು ಮಾಡ್ತೀನಿ. ಸೊ ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವ್ಲಾಗ್ದಾಗ. ಈಗ ಮತ್ತು ಊರಿಗೆ ಹೋಗೋದೈತಿ. ಸೊ ಹಿಂಗೆ ಸ್ಟೇ ಟ್ಯೂನ್ ಆಗಿರಿ, ಸಪೋರ್ಟ್ ಮಾಡಿರಿ, ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಎಲ್ಲ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.